ಹೇಳಿ ಧಿಕ್ಕಾರ, ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ಭ್ರಷ್ಟ ಶಿಕ್ಷಣ ಸಚಿವರಿಗೆ ಹೇಳಿ ಧಿಕ್ಕಾರ. ನೀಟ್ ಹಗರಣ ಮಾಡಿದವರನ್ನ ಬಂಧಿಸಲೇಬೇಕು, ನೀಟ್ ಹಗರಣವನ್ನು ಮಾಡಿದವರನ್ನು ಬಂಧಿಸಲೇಬೇಕು. ಬರಲೇಬೇಕು. ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯವಾಗಲಿ. ಸೋನಂರವರ ಹೋರಾಟ ವಿಶ್ವದಲ್ಲಿ ಅತ್ಯಂತ ದೊಡ್ಡದಾದಂಥ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವ ದೇಶದಲ್ಲಿದ್ದೀವಿ. ಆದರೆ ಇಷ್ಟು ವರ್ಷ ಆದರೂ ನಾವು ಇನ್ನೂ ರೈಟ್ ಟು ಎಜುಕೇಷನ್ಗೆ ಇನ್ನೂ ಹೋರಾಡಬೇಕಾಗಿ ಬರ್ತಿದೆ. ಎಷ್ಟೋ ಜನರ ಕನಸು ಇದು ನೀಟ್ ಅನ್ನೋದು, ಮುಂದೆ ಒಂದು ಒಳ್ಳೆ ಡಾಕ್ಟರ್ ಆಗಬೇಕು, ಒಂದು ಒಳ್ಳೆ ಸೇವೆ ಕೊಡಬೇಕು ಅಂತ ಎಷ್ಟೋ ಜನ ಯುವಕರ ಕನಸುಗಳನ್ನು ಸರ್ಕಾರ ಹಿಡ್ಕೊಳ್ತಾ ಇದೆ. ಇದಕ್ಕೆಲ್ಲದಕ್ಕೂ ಸರ್ಕಾರ ಅಕೌಂಟೆಬಿಲಿಟಿ ತಗೋಬೇಕು, ಇದಕ್ಕೊಂದು ಸೊಲ್ಯೂಷನ್ನ ತರಬೇಕು. ಮತ್ತಿನ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ ಆದರೂ ಲೀಕ್ ಆಗದೆ ಇರೋ ಥರ ನೋಡ್ಕೊಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈಗ ನಾವು ಅತ್ಯಂತ ತುಳಿತ ಕಾಲದಲ್ಲಿ ಈ ಧ್ವನಿಯನ್ನು ಎತ್ತುವ ಅಗತ್ಯ ಇದೆ. ಎಂಥ ನಾಚಿಕೆಟ್ಟ ನಡೆಯನ್ನು ಸರ್ಕಾರ ಹೊಂದಿದೆ. ಹಿಂದೆ ಸತ್ಯಾಗ್ರಹಿಗಳು ಅಥವಾ ಚಳವಳಿಗಳು ನಡೆದಾಗ ಅವುಗಳನ್ನು ಹತ್ತಿಕ್ಕುವ ಬದಲು ಅವುಗಳನ್ನು ಹೇಗೆ ಸಮಾಧಾನ ಮಾಡಬೇಕು ಅನ್ನುವಂತಹ ಕೆಲವು ಸಲ ವಾಮ ಮಾರ್ಗ ಆದರೂ ಕೂಡ ಅವರನ್ನು ಸಮಾಧಾನ ಮಾಡಲಿಕ್ಕೆ ಬೇಕಾದಷ್ಟು ಕಾರಣಗಳನ್ನು ಮತ್ತು ಅದಕ್ಕೆ ದಾರಿಗಳನ್ನು ಹುಡುಕ್ತಾ ಇದ್ದರು. ಆದರೆ ಇವಾಗ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ಈಗ ಸೋನಂ ವಾಂಗ್ಚುಕ್ ಅವರು ಸತ್ಯಾಗ್ರಹ ಮಾಡ್ತಾಯಿದ್ರು, ಉಪವಾಸ ಸತ್ಯಾಗ್ರಹ ಮಾಡ್ತಾಯಿದ್ರು ಕೂಡ ಅದನ್ನು ಯಾವ ರೀತಿಯಲ್ಲಿಯೂ ಕೂಡ ಪರಿಗಣನೆಗೆ ತಗೊಳ್ಳದೆ ಬಲಾತ್ಕಾರದಿಂದ ಉಪವಾಸವನ್ನು ನಿಲ್ಲಿಸುವುದು, ಈ ರೀತಿಯ ಪ್ರಯತ್ನಗಳೆಲ್ಲನೂ ಆಗ್ತಾಯಿದೆ. ಇದೆಲ್ಲ ಏನು ತೋರಿಸುತ್ತೆ ಅಂತಂದರೆ, ನಮ್ಮ ಪ್ರಭುತ್ವ ಈಗಿರುವುದು ಯಾವುದೇ ರೀತಿಯ ಪ್ರತಿಭಟನೆ ಅಥವಾ ಪ್ರತಿರೋಧ ಇಲ್ಲದೆ ಅವರ ಹಿತಾಸಕ್ತಿ, ಅವರ ಸ್ವಾರ್ಥ ಮತ್ತು ಅವರು ಒಂದು ಫ್ಯೂಡಲ್ ಮೈಂಡ್ಸೆಟ್ನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ಹೇಗೆ ಜನಹಿತಕ್ಕೆ ವಿರೋಧವಾಗಿ ನಡ್ಕೊಳ್ತಾ ಇದ್ದಾರೋ ಅದಕ್ಕೆ ಬೇಕಾದಂತಹ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ. ಹಿಂದೆ ಪ್ರಭುತ್ವ ಮತ್ತು ಪುರೋಹಿತಶಾಹಿ ಒಟ್ಟಾಗಿರ್ತಿತ್ತು. ಈಗ ಸರ್ಕಾರ ಮತ್ತು ಕಾರ್ಪೊರೇಟ್ ಕಂಪನಿಗಳು, ಬಂಡವಾಳಶಾಹಿಗಳು ಇವರೆಲ್ಲರೂ ಒಟ್ಟಾಗಿ ಇದ್ದಾರೆ. ಮತ್ತು ಈ ಕೆಲಸ ಸಣ್ಣ ಪ್ರಮಾಣದಲ್ಲಿರೋದ್ರಿಂದ ನಾವು ನಿರಾಶೆಗೊಳ್ಳುವ ಅಗತ್ಯವೂ ಇಲ್ಲ. ಯಾಕೆ ಅಂತಂದರೆ ಪ್ರತಿಯೊಂದು ಸಣ್ಣ ಸಣ್ಣ ಧ್ವನಿಗಳು ಕೂಡ ಇದೇ ರೀತಿಯ ಮನಸ್ಥಿತಿ ಇರುವವರಿಗೆ ಪ್ರೇರೇಪಣೆ ನೀಡುತ್ತದೆ. ಮತ್ತೊಂದು ಗೊಂದಲದಲ್ಲಿರುವವರಿಗೆ, ಇಬ್ಬಂದಿ ಮನಸ್ಥಿತಿ ಇರುವವರಿಗೆ ಒಂದು ಸ್ಪಷ್ಟತೆಯನ್ನು ಕೊಡುವಂತಹದ್ದಾಗತ್ತೆ. ಈ ನಮ್ಮ ಹೋರಾಟ ಎಷ್ಟರ ಮಟ್ಟಿಗೆ ಜಯವನ್ನು ಕಾಣ್ತದೆ, ಪ್ರತಿಫಲವನ್ನು ಕಾಣ್ತದೆ ಅನ್ನುವುದಕ್ಕಿಂತ ಮುಖ್ಯವಾಗಿ ನಾವು ನಿಮ್ಮ ಜೊತೆಗೆ ಶಾಮೀಲಾಗೋದಿಲ್ಲ. ನಿಮ್ಮಂತಹ ಈ ಜನಾಸಕ್ತಿಯ ಮತ್ತು ಜನಹಿತದ ಸಮಾಜಮುಖಿಯಾಗಿರುವಂತಹ ವ್ಯವಸ್ಥೆಯನ್ನು ಬಗ್ಗು ಬಡಿಯುವಂತಹ ರೀತಿಯಲ್ಲಿ ನೀವು ವರ್ತಿಸ್ತಾ ಇರೋದಿದೆಯಲ್ಲ, ಅದಕ್ಕೆ ವಿರೋಧಗಳು ಇದ್ದೇ ಇರುತ್ತೆ ಅನ್ನುವಂಥ ಒಂದು ಎಚ್ಚರಿಕೆ ಮತ್ತು ಅಂಜಿಕೆಯನ್ನು ಅವರಿಗೆ ನಾವು ಕೊಟ್ಟಿರಲೇಬೇಕಾಗತ್ತೆ. ನಾವು ನಮ್ಮ ಸಂಖ್ಯಾಬಲ ಯಾವತ್ತೂ ಕಡಿಮೆ. ಯಾಕೆ ಅಂತಂದರೆ ಜಾತಿ ಮತ್ತು ಹಣ, ಆರ್ಥಿಕ ಪರಿಸ್ಥಿತಿ ಇವುಗಳನ್ನೆಲ್ಲ ನೋಡಿಕೊಂಡು ಆ ಕಡೆಗೆ ವಾಲುವಂತಹ ಜನರ ಸ್ಥಿತಿ ಇರ್ತದೆ. ಆದರೆ ಈಗ ಸೋನಂ ಅವರು ಹೇಗೆ ಉಪವಾಸ ಸತ್ಯಾಗ್ರಹ ಮಾಡ್ತಿದ್ದಾರೋ ಹಾಗೆ ಹೀಗೆ ಈ ವಿದ್ಯಾರ್ಥಿಗಳು ಶಿಕ್ಷಣ ಕರಪ್ಟ್ ಆಯಿತು ಅಂತಂದರೆ ಎಂಟೈರ್ ಸಿಸ್ಟಮ್, ಇಡೀ ಸಾಮಾಜಿಕ ವ್ಯವಸ್ಥೆಯೇ ಕರಪ್ಟ್ ಆಗತ್ತೆ. ನೀವು ಹುಳುಕಿನ ಸಮಾಜವನ್ನು, ಹುಳುಕಿನ ಮನಸ್ಥಿತಿಗಳನ್ನು ಮಾತ್ರ ನೋಡ್ತಾ ಹೋಗ್ತೀರಿ. ಯಾವಾಗಲೂ ಕೂಡ ನಮಗೆ ಅರಿವು, ಅನುಭವ ಮತ್ತು ನಮಗೆ ಬೇಕಾಗಿರುವಂತಹ ಮಾದರಿಗಳು ಇವೆಲ್ಲವೂ ಸಿಗಬೇಕಾಗಿರೋದು ಎಲ್ಲಿಂದ ಅಂತಂದರೆ ಶಿಕ್ಷಣದಿಂದ. ಅದೇ ಕರಪ್ಟ್ ಆದರೆ ಇನ್ನು ನಮಗೆ ಸಮಾಜದಲ್ಲಿ ಒಂದು ಭರವಸೆಯೇ ಹೊರಟೋಗ್ತದೆ. ಹೀಗಾಗಿ ನಾವು ಈ ವಿದ್ಯಾರ್ಥಿಗಳ, ಈ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕು. ಈ ವಿದ್ಯಾರ್ಥಿಗಳ ಮತ್ತು ಸೋನಂ ಅವರ ಉಪವಾಸ
ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಕೊಡಬೇಕು. ಈ ಸರ್ಕಾರಕ್ಕೆ ಅವರ ಉಪವಾಸವನ್ನು ನಿಲ್ಲಿಸುವ ಯಾವ ಹಕ್ಕು ಕೂಡ ಇಲ್ಲ. ಅವರ ಉಪವಾಸಕ್ಕೆ ಸ್ಪಂದಿಸುವ ಯೋಗ್ಯತೆ ಇಲ್ಲದೇ ಇರುವ ಕಾರಣದಿಂದ ಅವರು ಈ ಉಪವಾಸ ಸತ್ಯಾಗ್ರಹವನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ ಹೊರತು ಅವರಿಗೆ ಈ ಉಪವಾಸ ಸತ್ಯಾಗ್ರಹಕ್ಕೆ ಮತ್ತು ವಿದ್ಯಾರ್ಥಿಗಳ ಚಳವಳಿಗೆ ಬಹಳ ಮುಖ್ಯವಾಗಿ ಅವರಿಗೆ ಸ್ಪಂದಿಸುವ ಆಸಕ್ತಿ ಇಲ್ಲ ಮತ್ತು ಆ ಶಕ್ತಿಯೂ ಇಲ್ಲ. ಯಾಕೆ ಈ ಸಂವಿಧಾನದ ಶಕ್ತಿ ಮತ್ತು ಸರ್ಕಾರದ ಪ್ರಭುತ್ವದ ಶಕ್ತಿ ಅವರಿಗೆ ಇಲ್ಲ ಅಂತಂದ್ರೆ ಅವರು ಮಾರಿಕೊಂಡವರು. ಸರ್ಕಾರವೇ ಮಾರಿಕೊಂಡಿದೆ, ಬರೀ ಮಾಧ್ಯಮಗಳು ಮಾತ್ರ ಅಲ್ಲ, ಸರ್ಕಾರವೇ ಮಾಡಿಕೊಂಡಿದೆ ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಬಂಡವಾಳಶಾಹಿಗಳಿಗೆ. ಇಂತಹ ಹೀನ ಮತ್ತು ತನ್ನನ್ನು ಆತ್ಮಸಾಕ್ಷಿ ಇಲ್ಲದೆ ತನ್ನನ್ನು ಮಾರ್ಕೊಂಡಿರುವಂತಹ ಸರ್ಕಾರಗಳು ಇರುವ ಈ ಸಮಾಜದಲ್ಲಿ ಶಿಕ್ಷಣದ ಮೇಲೆಯೇ ಅವರು ಮೊಟ್ಟ ಮೊದಲನೆಯ ಕರಾಳ ಛಾಯೆಯನ್ನು ಬೀರೋದು, ಅದನ್ನೇ ಅವರು ಕರಪ್ಟ್ ಮಾಡುವುದು. ಎಲ್ಲಿ ಶಿಕ್ಷಣ ಕರಪ್ಟ್ ಆಗ್ತದೆಯೋ ಇನ್ನು ಮುಂದಿನ ಎಲ್ಲವೂ ಕೂಡ ಕರಪ್ಟೆಡ್ ಆಗಿಯೇ ಅವರಿಗೆ ತಕ್ಕಂತೆ ನಡೀತಾ ಹೋಗಲಿಕ್ಕೆ ಸಾಧ್ಯವಾಗ್ತದೆ. ಈ ವಿದ್ಯಾರ್ಥಿಗಳ ಚಳವಳಿ ಜಯವಾಗಲಿ ಮತ್ತು ನಮ್ಮ ಪ್ರತಿರೋಧದ ಧ್ವನಿ ಮತ್ತು ಈ ನಮ್ಮ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ತುಳಿಯಕ್ಕೆ ಪ್ರಯತ್ನ ಮಾಡಿದ್ರೂ ಕೂಡ ಅದನ್ನು ನಾವು ನಿಲ್ಲಿಸಕೂಡದು. ನಮ್ಮ ಸಂಖ್ಯಾಬಲದ ಮೇಲೆ ನಾವು ಇರಬಾರದು. ನಾವು ಇರಬೇಕಾಗಿರುವುದು ನಮ್ಮ ತಾತ್ವಿಕವಾಗಿರುವಂತಹ ಮೌಲ್ಯದ ಆಧಾರದ ಮೇಲೆ ನಮ್ಮ ಪ್ರತಿಭಟನೆಗಳು ಮುಂದುವರಿಯಲೇಬೇಕು. ಜೈ ಭೀಮ್. ಎಲ್ರಿಗೂ ಜೈ ಭೀಮ್. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಈ ಭ್ರಷ್ಟ ಕೇಂದ್ರ ಸರ್ಕಾರ, ಈ ಕೇಂದ್ರ ಸರ್ಕಾರದಿಂದ ಕಳೆದ 10 ವರ್ಷದಿಂದ ಸುಮಾರು ಬಾರಿ ಈ ನೀಟ್ ರಿಲೀಸ್ ಆಗಿರೋದು ನಮ್ಮೆಲ್ರಿಗೂ ಗೊತ್ತಿದೆ. ಇದರಿಂದ ಈ ಬಾರಿ ಸುಮಾರು 25 ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ. ಅದಲ್ಲದೆ ಸುಮಾರು 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಪ್ರಾಣನ ಕಳ್ಕೊಂಡಿದ್ದಾರೆ. ಪ್ರಾಣಕ್ಕೆ ಬೆಲೆನೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲರೂ ಕಾಲಿಟ್ಟಿದ್ದೀವಿ ಸ್ನೇಹಿತರೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ಇದೆಲ್ಲವೂ ನಮ್ಮ ಈ ಭ್ರಷ್ಟ ಕೇಂದ್ರ ಸರ್ಕಾರ ಹಾಗೂ ಭ್ರಷ್ಟ ಕೇಂದ್ರ ಸಚಿವರಿಂದಾನೇ ಇದಕ್ಕೆ ಅವರೇ ಕಾರಣ. ಸೊ ಇದಕ್ಕೆ ಅಕೌಂಟಬಿಲಿಟಿನೇ ಇಲ್ಲ. ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸೋನಂ ಅವರು ಸುಮಾರು 20 ದಿನಗಳಿಂದ ಒಂದು ಹೋರಾಟಕ್ಕೆ ಕೈ ಹಾಕಿದ್ರು. ಆದರೆ ಇವತ್ತು 20ನೇ ದಿನ ಅವ್ರನ್ನ ಬಲವಂತವಾಗಿ ಎತ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಆಗಿದೆ. ಈ ಹೋರಾಟಕ್ಕೆ ಹತ್ತಿಕ್ಕೂ ಒಂದು ಹುನ್ನಾರ ಕೇಂದ್ರ ಸರ್ಕಾರ ಮತ್ತು BJP ಸರ್ಕಾರ ಮಾಡಿದೆ ಅಂತ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿದೆ. ನಾವೆಲ್ಲರೂ ವಿದ್ಯಾರ್ಥಿಗಳ ಪರವಾಗಿರುವಂಥ ಯುವಕರು. ವಿದ್ಯಾರ್ಥಿಗಳು ಈ ದೇಶದ ಬೆನ್ನೆಲುಬು. ವಿದ್ಯಾರ್ಥಿಗಳಿಲ್ಲ ಅಂದರೆ ನಾಳೆ ನಮ್ಮ ಸಮಾಜ ಎಲ್ಲಿಗೆ ಹೋಗುತ್ತೆ? ಸಮಾಜನ ಬೆಳೆಸುವಂಥದ್ದು ವಿದ್ಯಾರ್ಥಿಗಳ ಕರ್ತವ್ಯ ಆಗಿದೆ. ಆದರೆ ವಿದ್ಯಾರ್ಥಿಗಳಿಗೆ ಇವತ್ತು ಒಂದು ಕಿಂಚಿತ್ತು ಕೂಡ ನ್ಯಾಯ ಸಿಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಸೋನಂ ಅವರ ಒಂದು ಹೋರಾಟಕ್ಕೆ ನಾವಿದ್ದೀವಿ ಅನ್ನೋ ಒಂದು ಮಾತನ್ನು ಸಂದೇಶನ ನಾವು ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಧರ್ಮೇಂದ್ರ ಪ್ರಧಾನ್ ಅವ್ರೇನು ಇದಕ್ಕೆ ಅಕೌಂಟಬಿಲಿಟಿನ ಕೊಡಬೇಕು, ಅವರು ರಾಜೀನಾಮೆ ನೀಡಲೇಬೇಕಾಗಿದೆ. ಇಲ್ಲ ಅಂದರೆ ಈ ಹೋರಾಟ ಇನ್ನೂ ಉಗ್ರವಾಗಿ ಹೋಗ್ತದೆ. ಯುವಕರು, ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಈ ಹೋರಾಟವನ್ನು ಮುನ್ನಡೆಸ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಮಾಧ್ಯಮದ ಮಿತ್ರರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೈ ಭೀಮ್. ಅಂಬೇಡ್ಕರ್ ಅವರು ಹೇಳ್ತಾರೆ, ಹಾಗೆ ಸಂವಿಧಾನದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಶಿಕ್ಷಣ ಸಿಗಬೇಕು, ಬದುಕುವ ಹಕ್ಕಿದೆ, ಅಭಿವ್ಯಕ್ತ ಸ್ವಾತಂತ್ರ್ಯ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಇವತ್ತಿನ ಈ ದುರ್ಘಟನೆ ಇವತ್ತಿಂದಲ್ಲ, ಬಹಳ ವರ್ಷಗಳಿಂದ ಇದು ನಡೀತಾ ಬಂದಿದ್ರು ಸಹ ಇವತ್ತಿನ ಕಾಲಘಟ್ಟದಲ್ಲಿ ಈ ನೀಟ್ ಹಗರಣ ನಿಜಕ್ಕೂ ಅವಹೇಳನ. ಇವರ ದೃಷ್ಟಿಯಲ್ಲಿ ನಮ್ಮ ಬಡವರ್ಗ, ದಲಿತ ವರ್ಗ, ಕಾರ್ಮಿಕ ವರ್ಗ, ಮಹಿಳಾ ವರ್ಗ ಹಾಗೂ ಇನ್ನಿತರ ವರ್ಗಗಳು ಈ ಶಿಕ್ಷಣವನ್ನು ಪಡೆಯಬಾರದು ಅನ್ನೋದೇ ಇವರ ದುರುದ್ದೇಶ. ಇವರೆಷ್ಟೇ ನಮ್ಮ ಹೋರಾಟಗಳನ್ನು ಹತ್ತಿಕ್ಕಿದ್ರು ಸಹ ನಾವು ಹಿಂದೋಗೋದಿಲ್ಲ, ಮತ್ತಷ್ಟು ಉಗ್ರ ಹೋರಾಟಕ್ಕೆ ನಾವು ರೆಡಿ ಆಗ್ತೀವಿ. ಹಾಗೆ ಇವತ್ತು ಡೆಲ್ಲಿಯಲ್ಲಿ ನೀಟ್ ಹಗರಣ ನಡೀತಾ ಇದೆ. ಇದು ಇಡೀ ರಾಷ್ಟ್ರವ್ಯಾಪಿ ನಡೀತಾನೆ ಇರ್ತದೆ. ಇದರ ಉದ್ದೇಶ ಒಂದೇ, ಕೇಂದ್ರ ಸರ್ಕಾರಕ್ಕೆ ಈ ವರ್ಗಗಳು ಯಾವುದೇ ಜಾತಿ ಧರ್ಮ ವರ್ಗದ ಎಲ್ಲೇ ಮೀರಿ ಇವರು ಇವರದೇ ಆದ ಒಂದು ಸಾಮ್ರಾಜ್ಯವನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ, ಡಿಕ್ಟೇಟರ್ಗಳಾಗಿ ಹೋಗ್ತಾ ಇದ್ದಾರೆ. ಆ ಡಿಕ್ಟೇಟರ್ಶಿಪ್ಗಳನ್ನು ನಾವು
ಹಾಕ್ತೀವಿ, ಪ್ರಭುತ್ವವನ್ನು ಉಳಿಸ್ತೀವಿ. ಆದರೆ ಇವತ್ತು ಪ್ರಭುತ್ವದಲ್ಲಿ ನಡೀತಿರೋ ಈ ಅವಹೇಳನಕಾರಿ ವಿಚಾರಗಳು ಏನಿದೆ ಅದು ನಿಜಕ್ಕೂ ಖಂಡನೀಯ, ನಾಚಿಕೆ ಇದೆ. ಹಾಗಾಗಿ ನಾವು ಈ ಭ್ರಷ್ಟ ಕೇಂದ್ರ ಸರ್ಕಾರದಲ್ಲಿರುವಂತಹ ಶಿಕ್ಷಣ ಮಂತ್ರಿ ಏನು ಪ್ರಧಾನಿ ಇದ್ದಾರೆ ಅವರು ಕೂಡಲೇ ರಾಜೀನಾಮೆ ಕೊಡಬೇಕು. ಹಾಗೆ ಸೋನಂ ಅವರು ಮಾಡ್ತಾ ಇರುವಂತಹ ಉಪವಾಸ ಸತ್ಯಾಗ್ರಹದ ಮಧ್ಯದಲ್ಲಿ ಅವರ ಹಕ್ಕು ಕಂಡ್ರೆ ಉಪವಾಸ ಮಾಡ್ತಾ ಇದ್ದಾರೆ. ಇಡೀ ರಾಷ್ಟ್ರವ್ಯಾಪಿ ಇರುವಂತಹ ವಿದ್ಯಾರ್ಥಿಗಳ ಜೊತೆ ನಾನಿದ್ದೇನೆ ಅಂತ ಒಬ್ಬ ವ್ಯಕ್ತಿ ನಿಂತಿದ್ದಾಗ ಈ ಒಂದು ಕುಮ್ಮಕ್ಕಿಂದ ಅವರ ಹಕ್ಕನ್ನು ಕಿಸ್ಕೊಳ್ತಾ ಇದ್ದಾರೆ. ಇದು ಸಂವಿಧಾನದ ಉಲ್ಲಂಘನೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ಕೇಂದ್ರ ಸರ್ಕಾರ ಬೇಗ ಮಧ್ಯಸ್ಥಿಕೆ ವಹಿಸಿ ಈಗಾಗಲೇ ಸಾವಿಗೀಡಾದಂತಹ ಹಲವಾರು ವಿದ್ಯಾರ್ಥಿಗಳ ಕುಟುಂಬಗಳ ಜೊತೆ ನಿಲ್ಲಬೇಕು, ಅವರಿಗೆ ನ್ಯಾಯ ಸಿಗಬೇಕು. ಈ ನೀಟ್ ಹಗರಣ ಏನಿವತ್ತು ದೊಡ್ಡ ಹಗರಣವಾಗಿದೆ ಇದನ್ನು ಬಯಲಿಗೆಳಿಬೇಕು. ಅದಕ್ಕೆ ಕಾರಣಕರ್ತರಾದವರಿಗೆ ಶಿಕ್ಷೆ ಕೊಡಲೇಬೇಕು. ಇದರಿಂದ ಉಳಿದಂಥವರಿಗೂ ಕೂಡ ಇದೊಂದು ಪಾಠ ಆಗ್ತದೆ. ಆದರೆ ಇದು ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದ ಜನರಿಗೆ ಹೋಪ್ಸ್ ಹೋಗ್ಬಿಟ್ಟಿದೆ. ನೋಡಿ, ನಾವಿವತ್ತು ಪ್ರಜಾಪ್ರಭುತ್ವವನ್ನ ನಾವು ಪ್ರಶ್ನೆ ಮಾಡ್ಕೊಳ್ತಾನೆ, ಪ್ರಭುತ್ವವನ್ನ ನಾವು ಉಳಿಸ್ಲಿಕ್ಕೆ ಹೋಗ್ತೀವಿ. ಹೌದು, ನೀವು ಹೇಳಿದ ಹಾಗೆ ಏನು ಉಳಿದಂತ ಪಕ್ಷಗಳು ಕೂಡ ಪ್ರಶ್ನೆಗಳು ಮಾಡ್ತಾ ಇದೆ. ಆದ್ರೆ ಕೇಂದ್ರ ಸರ್ಕಾರ ಡಿಕ್ಟೇಟರ್ ಮೈಂಡ್ ಸೆಟ್ ಅಲ್ಲಿ ಹೋಗ್ತಾ ಇದೆ. ಸ್ವಾಮಿ, ಇದು ತುಂಬಾ ದಿವಸ ಉಳಿಯಲ್ಲ, ನೀವು ಈ ಡಿಕ್ಟೇಟರ್ಶಿಪ್ ನಿಂದ ನಾವು ಕೆಳಗಿಳಿಸ್ತೇವೆ. ಪ್ರಭುತ್ವ ಕಣ್ಮುಚ್ಕೊಂಡಿಲ್ಲ. ನಾವೆಲ್ಲರೂ ಎಲ್ಲ ಜಾತಿ, ವರ್ಗ, ಧರ್ಮ, ದಲಿತ ವರ್ಗ, ಕಾರ್ಮಿಕ ವರ್ಗ, ರೈತ ವರ್ಗ, ಮಹಿಳಾ ವರ್ಗ, ವಿದ್ಯಾರ್ಥಿ ಸಂಘಟನೆ ಇವತ್ತು ಮುಂದೆ ಬಂದೇ ಬರ್ತದೆ. ನೀವೆಷ್ಟೇ ನಮ್ಮನ್ನ ಹತ್ತಿಕ್ಕಿದ್ರು ಸಹ ನಾವು ಹಿಂದೆ ಹೋಗಲ್ಲ, ನಾವು ಉಗ್ರ ಹೋರಾಟ ಮಾಡ್ತೇವೆ ಅನ್ನುವಂತಹ ವಿಚಾರವನ್ನು ನಾನು ಹೇಳ ಬಯಸ್ತೀನಿ. ಇವತ್ತು ನಾವು ಆನೇಕಲ್ನಲ್ಲಿ ಹಲವಾರು ಸಂಘಟನೆಗಳ ಸೇರಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಏನಾದರೂ ಕೇಂದ್ರ ಸರ್ಕಾರ ಇನ್ನೂ ಕೂಡ ಬಾಯಿ ಮುಚ್ಕೊಂಡು ಕೂತಿದ್ರೆ ನಾವು ಆ ಬಾಯಿನ ಬೀಗನ ಓಪನ್ ಮಾಡಲಿಕ್ಕೆ ನಾವೆಲ್ಲರೂ ಮತ್ತಷ್ಟು ಹೋರಾಟ ಹಮ್ಮಿಕೊಳ್ತೀವಿ ಅಂತ ಹೇಳ ಬಯಸ್ತೀವಿ. ಏನು ಈ ದಿನ ಆನೇಕಲ್ ತಾಲೂಕಿನಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಮುಂಭಾಗ ಇವತ್ತು ಏನು ದೆಹಲಿಯಲ್ಲಿ ನಡೆದಂಥ ಸೋನಂ ಇವರ ಒಂದು ಹೋರಾಟದ ವಿಚಾರವಾಗಿ ಇವತ್ತು ಈ ದೇಶ ಇವತ್ತು ತಲೆ ತಗ್ಗಿಸುವಂಥ ರಾಜಕೀಯ ಸಂಗತಿಯಾಗಿದೆ. ಯಾಕಂತಂದರೆ ಇವತ್ತು ಏನು ಕಳೆದ 10 ವರ್ಷಗಳಿಂದ 89 ಬಾರಿ ಇವತ್ತು ನೀಟ್ ಪರೀಕ್ಷೆ ಇವತ್ತು ಸೋರಿಕೆಯಾಗಿರುತ್ತು. ಇದು ಈ ದೇಶದ ದುರಂತ. ಯಾಕಂತಂದರೆ ವಿದ್ಯಾರ್ಥಿಗಳ ಜೀವನದಲ್ಲಿ ಇವತ್ತು ಈ ಸರ್ಕಾರಗಳು ಮುಂದೆ ಏನು ನಮ್ಮ ವಿದ್ಯಾರ್ಥಿಗಳು ಈ ಸಮಾಜನ ಕಟ್ಟುವ ಭವಿಷ್ಯತ್ ಕಾಲದ ನಾವು ಇರಬೇಕಂದ್ರೆ ಇಂಥ ಒಂದು ಸಂಗತಿ ಅತ್ಯಂತ ಕಹಿ ಘಟನೆ ಅಂತ ನಾವು ಭಾವಿಸ್ತೀವಿ. ಅದೇ ರೀತಿಯಾಗಿ ಇವತ್ತು ಏನು ನೀಟ್ ಪರೀಕ್ಷೆಯಲ್ಲಿ ಇವತ್ತು ಈ ಸೋರಿಕೆಯಾಗಿದೆ, ಏನು ನೀಟ್ ಪರೀಕ್ಷೆಯ ಪತ್ರಿಕೆಗಳು ಸೋರಿಕೆಯಾಗಿದೆ, ಇದನ್ನು ಖಂಡಿಸ್ತಾ ನಿರಂತರವಾಗಿ ಸೋನಂ ಅವರು ಸತ್ತ 19ನೇ ದಿನ ಇವತ್ತು ಉಪವಾಸ ಸತ್ಯಾಗ್ರಹ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅವ್ರನ್ನ ಏನು ಇವತ್ತು ಕೇಂದ್ರ ಸರ್ಕಾರ ಸಚಿವರು ಧರ್ಮೇಂದ್ರ ಪ್ರಧಾನ್ ಅವರು ಇವತ್ತು ರಾಜೀನಾಮೆ ಕೊಡಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತೇವೆ.